2 ದಿನದಿಂದ ನಮ್ಮ ಮನೆ ಹತ್ರ ಒಂದು ಕಾಗೆ ಹಾರಲಾರದೆ ಕೂತಿತ್ತು. ಆಗಾಗ ಕುಪ್ಪಳಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿತ್ತು. ಸಾಧಾರಣವಾಗಿ ಕಾಗೆ ಕೆಳಗೆ ಬಂದರೂ ಒಂದೇ ಕಡೆ ಇರಲ್ಲ ಅಲ್ವಾ. ನಮ್ಮ ಮನೆ ಗೇಟ್ ಬಳಿ ಇಟ್ಟಿರೋ ಪಾಟ್ ಹತ್ರನೇ ರಾತ್ರಿಯೆಲ್ಲ ಕಳೆದಿತ್ತು. ನಮ್ಮ ಮನೆಯವ್ರಿಗೆಲ್ಲ ಅಂತೂ ಅದೇ ಯೋಚನೆ ಆಗೋಯ್ತು. ಅದಕ್ಕೆ ನಾವು ಸ್ವಲ್ಪ ಏನೋ ಊಟ ಮತ್ತು ಒಂಚೂರು ಏನೋ ದೋಸೆ ಏನು ತಿನ್ನುತ್ತೋ ಅಂತ ಗೊತ್ತಿಲ್ಲ, ನೀರು ಎಲ್ಲ ಇಟ್ವಿ. ಆದರೆ ಅದು ಯಾವುದನ್ನು ತಿನ್ನಲಿಲ್ಲ. ನಾವು ಮಳೆಗೆ ಸಿಕ್ಕಿ ಎಲ್ಲಿ ಸತ್ತು ಹೋಗುತ್ತೋ ಅಂತ ಯೋಚನೆ. ರಾತ್ರಿ ಎಲ್ಲ ಅದು ಅಲ್ಲಿದೆಯೋ ಇಲ್ಲಿದೆಯೋ ಅಂತ ನನ್ನ ಮಗ ಸೊಸೆ ಮೊಮ್ಮಗನಿಗೆಲ್ಲ ನೋಡೋದೇ ಕೆಲಸ ಆಗಿತ್ತು. ಆಗ ನಾವೇನು ಮಾಡಿದ್ವಿ, PFA ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ವಿ. ಅಂದರೆ PFA ಅಂದರೆ ಪೀಪಲ್ಸ್ ಫಾರ್ ಅನಿಮಲ್ಸ್ ಅಂತ. ಅವರು ತಕ್ಷಣ ಅಟೆಂಡ್ ಮಾಡಿದರು. ಹೇಮಂತ್ ಅಂತ ನನ್ನ ಹೆಸರು, ನೀವು ಫೋನ್ ಮಾಡಿ ಆಮೇಲೆ ಅಂತ ಹೇಳಿದರು. ಆದರೆ ಸುಮ್ಮನೆ ಫೋನ್ ಮಾಡಿದರೆ ಆಗಲ್ಲ, ಕಂಟಿನ್ಯೂಸ್ ಆಗಿ ನಾವು ಫಾಲೋ ಅಪ್ ಕೂಡ ಮಾಡಬೇಕು. ಇದು PFA ಅವ್ರದ್ದು ಫ್ರೀ ಸರ್ವೀಸು. ಅಂದರೆ ಪ್ರಾಣಿಗಳಿಗೆ ಯಾವುದೇ ಇಂಜುರಿ ಆಗಿದ್ರೂ ಅವ್ರು ಬಂದು ಅಟೆಂಡ್ ಮಾಡ್ತಾರೆ ಅದನ್ನು. ಅದೇ ಥರ ಹೇಳಿದ ಟೈಮಿಗೆ ಸರಿಯಾಗಿ ಹೇಮಂತ್ ಅವರು ಬಂದು ಇಷ್ಟೊತ್ತಿಗಾಗಲೇ ಆ ಕಾಗೆ ಏನು ಅಂದರೆ ಕುಪ್ಪಳಿಸ್ಕೊಂಡು ಮಳೆ ಹೆದರಿಕೆಯಿಂದ ನಮ್ಮನೆ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಅದನ್ನು ಹೇಮಂತ್ ಅವರು ಒಂದು ಬುಟ್ಟಿ ತಂದಿದ್ದರು. ನಾಜೂಕಾಗಿ ಕಾಗೆನ ಕೈಯಿಂದ ಎತ್ತಿಬಿಟ್ಟು ನಮಗೆ ತೋರಿಸಿದ್ರು. ಅದಕ್ಕೆ ನೆಕ್ ಇಂಜುರಿ ಆಗಿದೆ, ತಲೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳಿದರು. ರೆಕ್ಕೆಯೆಲ್ಲ ಬಿಡಿಸಿ ಎಷ್ಟು ಚೆನ್ನಾಗಿ ನೋಡಿದರು. ಅದಂತೂ ಆಗಲೇ ಅವ್ರ ಹತ್ರನೇ ಕೈ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ತು ಅಂದರೆ ನಮಗೆ ನೋಡೇ ಖುಷಿಯಾಯಿತು. ಏಕೆಂದರೆ ನಮಗೆ ಹೆದರಿಕೆ ಆಗ್ತಿತ್ತು ಅದ್ರ ಹತ್ರ ಹೋಗೋಕ್ಕೇ. ಅವ್ರು ಹೇಳಿದರು, ಈ ಮಳೆ ಬಂದಾಗ ಅದಕ್ಕೆಲ್ಲಾದರೂ ಸಿಕ್ಕು, ಕಿಟಕಿಗಳು ತೆಗೆದಿರ್ತೀವಲ್ಲ, ಕಿಟಕಿ ಹತ್ರ ಕೂತ್ಕೊಳ್ಳೋಕೆ ಬಂದಾಗ ತಗಲಿ, ಇಲ್ಲ ಕೊಂಬೆಗಳು ತಗಲಿ, ಈ ಥರ ಆಗುತ್ತೆ ಈ ಪ್ರಾಣಿಗಳಿಗೆ ಅಂತ ಹೇಳಿದರು. ಆಮೇಲೆ ನಿಧಾನವಾಗಿ ಆ ಬ್ಯಾಸ್ಕೆಟಲ್ಲಿ ಮೆತ್ತಗೊಂದು ದಿಮ್ ಥರ ಕೂಡ ಇಟ್ಟಿದ್ದರು. ಅದರೊಳಗೆ ಅದನ್ನು ಕಾಗೆನ ಕೂಡಿಸ್ಕೊಂಡು ಅವರು ಕಾರಲ್ಲಿ ಆ್ಯಂಬುಲೆನ್ಸ್ ತಂದಿದ್ದರು. ನಮ್ಮ ಮನೆ ಹತ್ರ ಎಲ್ಲರೂ ಅಯ್ಯೋ ಆ್ಯಂಬುಲೆನ್ಸ್ ಬಂದಿದೆ ಅಂತ ಓಡ್ಕೊಂಬಂದರು. ನೋಡಿದರೆ ನಾವು ಅದು ಬಂದಿದ್ದ ಆ್ಯಂಬುಲೆನ್ಸ್ ಮೇಲೆ ಕ್ಲೀನಾಗಿ PFA ಅಂತ ಇತ್ತು. ಅದು ಕೂಡ ಫೋಟೋ ತೆಗೆದಿದ್ದೀನಿ ನೋಡಿ, ಗೊತ್ತಾಗತ್ತೆ ನಿಮಗೆ. ಅದರಿಂದ ನಾವೇನೋ ತುಂಬ ಏನೋ ಮಾಡಿಬಿಟ್ವಿ ಅಂತ ಅಲ್ಲ, ಇದು ಫ್ರೀ ಸರ್ವೀಸು. ಸ್ವಲ್ಪ ಫಾಲೋ ಅಪ್ ಮಾಡಿ ನಾವು ಪ್ರಾಣಿಗಳಿಗೆ ಏನಾದರೂ ಆದರೆ ನಾವು ಅವ್ರಿಗೆ ಹೇಳಬೇಕು ಅಷ್ಟೇ. ಇಲ್ದಿದ್ರೆ ನಮ್ಮ ಮನೆ ಹತ್ರ ಆಗಿರೋ ಇದು ಅವ್ರಿಗೇನು ಗೊತ್ತಾಗತ್ತಲ್ವ. ನಮಗಂತೂ ತುಂಬ ಖುಷಿಯಾಯಿತು. ಆ ಕಾಗೆನ ನೋಡಿ 2 ದಿನದಿಂದ ಅದು ನಮ್ಮನೇದೇ ಏನೋ ಅನಿಸ್ಬಿಟ್ಟಿತ್ತು. ನೋಡಿದ್ರಾ, ಅದಕ್ಕೆ ನಾವೇನೋ ಒಂದು ಮಾಡಿದ್ವಲ್ಲ ಅಂತ ಒಂದು ಈ ಮಾನಸಿಕವಾದ ಒಂದು ತೃಪ್ತಿ ಮನೆಯವ್ರಿಗೆಲ್ಲರಿಗೂ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟು ಮಾಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.